ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪಾಲಿಸೀಸ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ಸ್ ಕೆಲವೊಂದು ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಲಿಸೀಸ್ಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಜಾರಿಯಲ್ಲಿ ಬಂತು ಅನ್ನೋದನ್ನು ನಾವು ನೋಡೋಣ. ಯಾಕಂದರೆ ಇಡೀ ಜಗತ್ತಿನ ಒಂದು ಇತಿಹಾಸವನ್ನು ನೋಡಿದಾಗ ಒಂದು ಇತಿಹಾಸದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಏನು ಅಂತಂದಾಗ ಈ 1900ಇಂದ ಈ ಕಡೆ ಏನಾಗಿದೆ, ಅಮೇರಿಕಾ ಮತ್ತು ನ್ಯೂಯಾರ್ಕ್ ಅಂತ ಸಿಟಿಯಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಪ್ರಸಿದ್ಧಿಯನ್ನು ಪಡೆಯಿತು. ಆದರೆ ಭಾರತ ಅಂತಕ್ಕಂಥ ಒಂದು ದೇಶದಲ್ಲಿ ಭಾಳಷ್ಟು ತಡವಾಗಿ ಆಫ್ಟರ್ ವರ್ಲ್ಡ್ ವಾರ್ ಸೆಕೆಂಡಿನ ನಂತರ ಮತ್ತು ಇಂದಿನವರೆಗೂ ಏನಾಗಿದೆ ಅಂತಂದಾಗ ಭಾಳಷ್ಟು ನಿಧಾನಗತಿಯಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ನಡೀತಾ ಇದೆ. ಕಾರಣ ಇಷ್ಟೇ, ಜನರು ಯಾವುದೇ ಆದಂಥ ಕೌನ್ಸ್ಲಿಂಗಿಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಎಲ್ಲಿವರೆಗೂ ಈ ಒಂದು ಸಮಾಜದಲ್ಲಿ ಈ ಕೌನ್ಸ್ಲಿಂಗ್ ಬಗ್ಗೆ ನಂಬಿಕೆ ಇದೆ ಅಂತಂದಾಗ ಯಾರು ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ತಾರೋ ಅಂಥ ವ್ಯಕ್ತಿಗಳು ಮಾತ್ರ ಕೌನ್ಸ್ಲಿಂಗಿಗೆ ಒಳಗಾಗ್ತಾರೆ ಅನ್ನುವತಕ್ಕಂಥ ಒಂದು ದೃಢವಾದಂಥ ನಂಬಿಕೆ ಈ ಸಮಾಜದಲ್ಲಿ ಇವತ್ತಿಗೂ ಇದೆ. ಹೀಗಾಗಿ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ, ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾದಾಗ ಭಾಳಷ್ಟು ಯೋಚನೆ ಮಾಡಿ, ಹೇಗೆ ಒಂದು ಸಮಯದಲ್ಲಿ ಸರಾಯಿ ಅಂಗಡಿಯಲ್ಲಿ ಒಳಗಡೆ ಹೋಗಬೇಕಾದಾಗ ಅಕ್ಕಪಕ್ಕ ನಮ್ಮವ್ರು ಯಾರಾದರೂ ಇದ್ದಾರಾ ಅಂತ ನೋಡ್ಕೊಂಡು ಹೋಗ್ತಾಯಿದ್ರು, ಹಾಗೆ ಇವತ್ತು ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಕೌನ್ಸ್ಲಿಂಗ್ ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾದಾಗ ಇವತ್ತಿಗೂ 21ನೇ ಶತಮಾನದಲ್ಲಿಯೂ ಸಹ ಅದರ ಜನರು ನೋಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಯೋಚನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಭಾರತವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ 19ನೇ ಶತಮಾನದಿಂದ 1950ರವರೆಗೂ ಭಾಳಷ್ಟು ಒಂದು ಬೆಳವಣಿಗೆಗಳನ್ನು ಪಡೆದಿರ್ತಕ್ಕಂಥದ್ದು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಆದರೆ ಇವತ್ತು ನಾವು ನಮ್ಮ ಕೇವಲ ಭಾರತದಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಹೇಗೆ ಬೆಳವಣಿಗೆಯನ್ನು ಹೊಂತು ಮತ್ತು ಯಾವ್ಯಾವ ರೀತಿಯಾದಂಥ ಒಂದು ಸರ್ಕಾರದ ನಿಯಮಗಳು ಜಾರಿಯಲ್ಲಿ ಬಂದವು, ಯಾವ್ಯಾವ ಒಂದು ಸರ್ಕಾರದ ಕಾಯ್ದೆಗಳು ನಮಗೆ ಈ ಕೌನ್ಸ್ಲಿಂಗ್ ಸಂಬಂಧಪಟ್ಟಂತೆ ಬಂತು ಅಂತ ಅನ್ನೋದನ್ನು ನಾವೇನು ಮಾಡ್ಬೋದು ಅಂತಂದಾಗ ನೋಡ್ಬೋದು. ಇಲ್ಲಿ ಈ ಗೈಡೆನ್ಸ್ ಮತ್ತು ಕೌನ್ಸ್ಲಿಂಗ್ ಎಂಫಸೈಸ್ಡ್ ಇನ್ ವೇರಿಯಸ್ ಪಾಲಿಸೀಸ್, ಕರಿಕ್ಯುಲಮ್, ಫ್ರೇಮ್ವರ್ಕ್ indicates that concern for the providing guidance and counseling services in schools for school students has continued throughout the year after independence. The provision of guidance services by trained personnel or the counselor or teachers and training of teachers for the purposes has also been emphasized. ನೋಡಿ, ನಾವು 1903ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಇದನ್ನು ಬೆಳವಣಿಗೆಯನ್ನು ತಂದಿರತಕ್ಕಂಥದ್ದು. ಅದಕ್ಕೆ ಕೆಲವೊಂದು ಮೂಮೆಂಟ್ಸ್ಗಳನ್ನು ಆಗಿರ್ತಕ್ಕಂಥದ್ದು ನೋಡ್ತೀವಿ. ಡೇವಿಸ್ ಅವರಾಗಿರ್ಬೋದು, ಕ್ಲಿಫರ್ಡ್ ಬಿಯರ್ ಅಂತಕ್ಕಂಥವ್ರಾಗಿರ್ಬೋದು, ಆಮೇಲೆ ಫ್ರ್ಯಾಂಕ್ ಪ್ಯಾರಸನ್ ಅಂತಕ್ಕಂಥವ್ರಾಗಿರ್ಬೋದು. ಆದರೆ ಇಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತಾನೆ, ಆಫ್ಟರ್ ಇಂಡಿಪೆಂಡೆಂಟ್ ಇದು ಏನಾಯಿತು ಅಂತಂದಾಗ ಜಾರಿಯಲ್ಲಿ ಬಂತು. ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಈ ಕಮ್ಯುನಿಟಿಯಲ್ಲಾಗಿರ್ಬೋದು ಜಾರಿಯಲ್ಲಿ ಬಂದಿರತಕ್ಕಂಥದ್ದು. ಬಟ್ ಆದರೆ ಒಂದು ನಮಗೆ ಭಾಳಷ್ಟು ನೆನಪಿರಬೇಕು, ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ವೊಕೇಶ್ನಲ್ ಗೈಡೆನ್ಸ್ ಮತ್ತು ಅಥವಾ ಕರಿಯರ್ ಒಂದು ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಏನಿಯೋ ಅದರ ಪ್ರತಿಫಲವಾಗಿ ಮುಂದೆ ಬಂದಿರತಕ್ಕಂಥದ್ದು ಇದು ಕೌನ್ಸ್ಲಿಂಗ್ ಅಂತಕ್ಕಂಥದ್ದು. ಇವರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿಯೂ ಅದೇ ರೀತಿಯಾಗಿ ಬಂತು, ಹಾಗೆ ನಮ್ಮ ಭಾರತದಲ್ಲಿಯೂ ಹಾಗೆ. ಇಲ್ಲಿ ಮೊದಲು ಸ್ಟಾರ್ಟ್ ಆಗಿದೆ ಸ್ಕೂಲಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಅಥವಾ ಗೈಡೆನ್ಸ್ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಅಲ್ಲಿಂದ ಏನಾಗಿದೆ ಅಂತಂದಾಗ ಸ್ಕೂಲ್ನಿಂದ ಇದು ಸಮಾಜಕ್ಕೆ ಒಂದು ಪಸರಿಸ್ತಾ ಹೋಗಿದ್ದನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. ಇದರ ಒಂದು ಉದ್ದೇಶ ಏನಾಗಿತ್ತು, ಮೊದಲನೇ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕೇವಲ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಅನ್ನುವುದು ಭಾಳಷ್ಟು ಖಚಿತವಾಗಿ ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ 1952 ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಅಂತಂದಾಗ ಇಲ್ಲಿ
ಮುದಲಿಯಾರ್ ಕಮಿಷನ್ ಅಂತಕ್ಕಂಥದ್ದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಬದಲಾವಣೆಗಳಲ್ಲಿ ತರಲು ಸಲುವಾಗಿ ಮುದಲಿಯಾರ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟ್ ಅವನ ಒಂದು ನೇತೃತ್ವದಲ್ಲಿ ಒಂದು ಕಮಿಷನ್, ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಅಂತಕ್ಕಂಥದ್ದು ನೇಮಕವಾಯಿತು. ಇದನ್ನು ನಾವು ಮುದಲಿಯಾರ್ ಕಮಿಷನ್ ಅಂತಲೇ ಭಾಳಷ್ಟು ಪ್ರಸಿದ್ಧಿ ಪಡೆದಿದೆ. ಇವತ್ತು ನಾವು ಮುದಲಿಯಾರ್ ಕಮಿಷನ್ ಅಂತಲೇ ಹೇಳ್ತೀವಿ. ಇದು ಏನು ಮಾಡ್ತು ಅಂತಂದಾಗ, ಎದಕ್ಕೆ ಮಹತ್ವವನ್ನು ಕೊಡ್ತು ಅಂತಂದಾಗ, ಪ್ರಾಪರ್ ಗೈಡೆನ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಆ್ಯಸ್ ಪಾರ್ಟ್ ಆಫ್ ಎಜುಕೇಷನ್. ನಿಮ್ಮನ್ನು ಮೊದಲೇ ನಾನು ಹೇಳಿದೆ. ಏನು ಹೇಳ್ತಾ ಬಂದೆ ಅಂತಂದಾಗ, ನಮ್ಮಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮೂಲೆಯಲ್ಲಿ, ಎಲ್ಲಿ ನ್ಯೂಯಾರ್ಕಲ್ಲಿ ಇದು ಪ್ರಾರಂಭವಾಯಿತು, ಇದರ ಒಂದು ಮೂಮೆಂಟ್ಸನ್ನು ಪ್ರಾರಂಭವಾಯಿತು. ಆ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದ್ದೇ ಕಾರಣ ಏನು ಅಂತಂದಾಗ, ದಟ್ ಈಸ್ ಫಾರ್ ದಿ ಸ್ಟೂಡೆಂಟ್ಸ್. ಯು ಮಸ್ಟ್ ಗೈಡ್ ದಿ ಸ್ಟೂಡೆಂಟ್ಸ್, ಯು ಮಸ್ಟ್ ಹೆಲ್ಪ್ ದಿ ಸ್ಟೂಡೆಂಟ್ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ, ಮಕ್ಕಳ ಒಂದು ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸುವಗೋಸ್ಕರ, ಮಕ್ಕಳಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ ದೊರೆಯುವ ರೀತಿಯಲ್ಲಿ ಏನಾಯಿತು ಅಂತಂದಾಗ ಇದರ ಒಂದು ಚಳುವಳಿ ಪ್ರಾರಂಭವಾಯಿತು. ಇಲ್ಲಿಯೂ ಮುದಲಿಯಾರ್ ಅವರ ಕಮಿಷನ್ 1952 ಅಲ್ಲಿ ಏನು ಒಂದು ಎಸ್ಟಾಬ್ಲಿಷ್ ಆಯಿತು, ಇನ್ ದ ಇಯರ್ ಆಫ್ 1952 ಅಲ್ಲಿ ಆಗಿರ್ತಕ್ಕಂಥ ಒಂದು ಆ ಕಮಿಷನ್, ಮುದಲಿಯಾರ್ ಅವರ ಕಮಿಷನ್, ಅವರ ಪ್ರಮುಖ ಉದ್ದೇಶನೇ ಇಷ್ಟೇ ಆಗಿತ್ತು. ಏನು ಅಂತಂದಾಗ, ಯು ಮಸ್ಟ್ ಬಿ ಗೈಡ್ ದ ಸ್ಟೂಡೆಂಟ್ ಇನ್ ದ ಪ್ರಾಪರ್ ವೇ. ನೀವು ಕರೆಕ್ಟಾದಂಥ ಒಂದು ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಭಾಳಷ್ಟು ಸ್ಪೆಸಿಫಿಕ್ಕಾಗಿ ರೆಕಮೆಂಡನ್ನು ಮಾಡ್ತು ಯಾವುದು ಮುದಲಿಯಾರ್ ಕಮಿಟಿ. ಅಂದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಗ್ತಕ್ಕಂಥ ನ್ಯೂನತೆಗಳು ಸರಿಪಡಿಸುವಗೋಸ್ಕರ ಮತ್ತು ಮಕ್ಕಳ ಫ್ಯೂಚರ್ ಡೆವಲಪ್ಮೆಂಟ್ಗೋಸ್ಕರ ಈ ಕೌನ್ಸ್ಲರ್ಗಳು ಕಾರ್ಯನಿರ್ವಹಿಸಬೇಕು. ಹೀಗಾಗಿ ಕೌನ್ಸ್ಲರ್ ಅಂತಕ್ಕಂಥವ್ರು ಯಾರು ಇಲ್ಲಿ? ಟೀಚರೇ ಕೌನ್ಸ್ಲರ್, ಅಂದರೆ ಎಜುಕೇಟರ್, ಅವರೇ ಎಜುಕೇಟರ್. ಹೀಗಾಗಿ ಇಲ್ಲಿ ಕೌನ್ಸ್ಲಿಂಗ್ ಅನ್ನೋದಕ್ಕಿಂತಲೂ ನಾವು ಗೈಡೆನ್ಸ್ ಅಂತಕ್ಕಂಥ ಪದವನ್ನು ಬಳಸೋದು ಸೂಕ್ತ ಅಂತ ಸಮ್ ಟೈಮ್ ನನಗೆ ಅನಿಸೋದೇನು, ಅದು ಇದ್ದಿದ್ದೇ ಗೈಡೆನ್ಸ್. ನಂತರ ಏನಾಯಿತು ಅಂತಂದಾಗ ಕೌನ್ಸ್ಲಿಂಗ್ ಅಂತಕ್ಕಂಥ ಬಂತು. ಇಲ್ಲಿ ಒಂದು ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ನೀವು ಯೋಚನೆಯನ್ನು ಮಾಡಿ, ಏನು ಅಂತಂದಾಗ ಇಲ್ಲಿ ಎರಡು ಪದಗಳು ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಒಂದು ಗೈಡೆನ್ಸ್, ಇನ್ನೊಂದು ಕೌನ್ಸ್ಲಿಂಗ್. ಗೈಡೆನ್ಸ್ ಅಂತಕ್ಕಂಥದ್ದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು. ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡುವುದು. ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗ್. ಒಂದು ಗೈಡ್ ಮಾಡುತ್ತೆ, ಇನ್ನೊಂದು ನಮ್ಮನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಾಗೆ ಒಂದು ಕ್ರಿಯೆಯನ್ನು, ಪ್ರೊಸೆಸನ್ನು ನಡೆಸುತ್ತೆ. ಇದೇ ಇವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ಹೀಗಾಗಿ ಮಕ್ಕಳಿಗೆ ನಾವು ಗೈಡ್ ಮಾಡ್ತೀವಿ, ಸಮಸ್ಯೆಗಳು ಅಂತ ನಾವು ಅಲ್ಲಿ ತಿಳ್ಕೊಳ್ಳಲ್ಲ. ಆ ಮಕ್ಕಳಿಗೆ ಹೀಗೆ ಅಂತ, ಯಾಕಪ್ಪ ದಟ್ ಈಸ್ ಅ ಲರ್ನಿಂಗ್ ಪ್ರೋಸೆಸ್. ಬಟ್ ಇಲ್ಲಿ ಹಾಗಲ್ಲ, ನಾವು ಸಮಸ್ಯೆಗಳನ್ನು ಗುರುತಿಸಿ ಅವರನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಇನ್ನು ಆ ಮುದಲಿಯಾರ್ ಕಮಿಷನ್ ಆದ ನಂತರ ಏನಾಯಿತು ಅಂತ ನಾವು ನೋಡೋಣ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟರ್ಸ್ ಇನ್ ಡಿಫ್ರೆಂಟ್ ರೀಸನ್ಸ್ ಆಫ್ ದ ಕಂಟ್ರಿ ಫಾರ್ ಟ್ರೈನಿಂಗ್ ಆಫ್ ಗೈಡೆನ್ಸ್ ಆಫೀಸರ್ಸ್ ಆ್ಯಂಡ್ ದ ಕರಿಯರ್ ಮಾಸ್ಟರ್ಸ್. ಅಲ್ಲಿ 1913 ಬೂಸ್ಟಾನ್ ಅಂತ ಒಂದು ಪ್ಲೇಸಲ್ಲಿ ಏನಾಯಿತು ಅಂತಂದಾಗ, ಒಂದು ಬೂಸ್ಟಾನ್ ಸ್ಕೂಲಲ್ಲಿ ಏನು ಪ್ರಾರಂಭವಾಯಿತು ಅದನ್ನು ನೋಡಿದ ಅಮೇರಿಕನ್ ಗೌರ್ಮೆಂಟ್ ಇಡೀ ಅಮೇರಿಕದ ಪ್ರತಿಯೊಂದು ಪ್ರದೇಶದಲ್ಲಿಯೂ, ಪ್ರತಿಯೊಂದು ಸ್ಕೂಲಲ್ಲಿ, ಪಬ್ಲಿಕ್ ಸ್ಕೂಲಲ್ಲಿ ಏನು ಅಡಾಪ್ಟ್ ಮಾಡ್ತೇವೆ ಅಂತಂದಾಗ ವೊಕೇಶ್ನಲ್ ಕೋರ್ಸಸ್ ಅಂತಕ್ಕಂಥದ್ದು ಪ್ರಾರಂಭಿಸಿತು. ಹಾಗೆ ಸೇಮ್ ಇನ್ ಆಫ್ಟರ್ ದ 1952 ಮುದಲಿಯಾರ್ ಕಮಿಷನ್, in India also established many centers in the different region of India. Different training centers in India, and also in America they are introduced in Harvard University, Michigan University, this course. The same time in India also the many universities they are started the counseling centers, vocational courses, counseling courses in their university. ಹೀಗೆ ಅವನು ಹೇಳ್ತಾನೆ, ಸೆಂಟ್ರಲ್ ರಿಸರ್ಚ್ ಆರ್ಗನೈಜೇಷನ್ ಫಾರ್ ದ ಕ್ಯಾರಿಂಗ್ ಔಟ್ ರಿಸರ್ಚ್ ಇನ್ ಎಜುಕೇಷ್ನಲ್ ಆ್ಯಂಡ್ ವೊಕೇಶ್ನಲ್ ಗೈಡೆನ್ಸ್. ನಾವು ಇವತ್ತಿಗೂ ರೀಜ್ನಲ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕೇಳ್ತೀವಿ ಮತ್ತು ಇಂಡಿಯಾದಲ್ಲಿ ಕೇಳ್ತೀವಿ.
ಈ ರೀಜ್ನಲ್ ಇನ್ಸ್ಟಿಟ್ಯೂಟಿನ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂತಂದಾಗ ಟೀಚರ್ ಎಜುಕೇಟರ್ಸನ್ನು ಹೊರತರುವುದು. ಟೀಚರ್ ಎಜುಕೇಟರ್ಸ್ ಹೇಗೆ ಹೊರತರ್ತಕ್ಕಂಥದ್ದು ಅಂತಂದಾಗ ಆ ಮಕ್ಕಳ ಒಂದು ಸರ್ವತೋನ್ಮುಖ ಒಂದು ಅಭಿವೃದ್ಧಿ ಇದೆಯಲ್ಲ, ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡುವುದು. ಇಟ್ ಮೀನ್ಸ್ ವೊಕೇಶ್ನಲ್ ಗೈಡೆನ್ಸು ಅವರಿಗೆ ಟ್ರೈನ್ ಮಾಡ್ತಾಯಿದ್ರು, ಕೌನ್ಸ್ಲಿಂಗ್ ಬಗ್ಗೆನೂ ಟ್ರೈನ್ ಮಾಡ್ತಾಯಿದ್ರು. ಅದರ ಜೊತೆಗೆ ಇನ್ನಿತರ ಒಂದು ಲರ್ನಿಂಗ್ ಒಂದು ಪ್ರೋಸೆಸ್ಸಲ್ಲಿಯೂ ಸಹ ಅಂದರೆ ಹೇಗೆ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಸಿ ಅವರಿಗೆ ಟ್ರೈನನ್ನು ಮಾಡಿ ಕಳಿಸ್ತಾಯಿದ್ರು. ಇವತ್ತಿಗೂ ನಾವು ಒಂದು ಟೀಚರ್ಸ್ ಒಂದು ಎಜುಕೇಷನನ್ನು ನೋಡಿದಾಗ ಎಜುಕೇಷನಲ್ ಕೌನ್ಸ್ಲಿಂಗಲ್ಲಿ ನಾವು ನೋಡ್ತೀವಿ, ಎಜುಕೇಷನಲ್ ಸೈಕಾಲಜಿಯನ್ನು ಓದ್ತಾರೆ ಅವರು. ಆಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಆ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಹೀಗಾಗಿ ಇಲ್ಲಿ ಕೌನ್ಸ್ಲರ್ ಯಾರು ಅಂತ ನಾವು ನಿಜವಾದಂಥ ಒಂದು ಇದನ್ನು ಪದವನ್ನು ನಾವು ಬಳಸಬೇಕಾದಾಗ ಟೀಚರ್ ಆಗಿರ್ತಕ್ಕಂಥವನೇ ಯಾರು ಅಂತಂದಾಗ ಕೌನ್ಸ್ಲರ್ ಆಗಿರ್ತಾ ಇದ್ದಾರೆ. ಆದರೆ ನೋಡಿ 1952 ನಂತರ ಕೇವಲ ಒಂದು 2 ವರ್ಷದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಬದಲಾವಣೆ. ಮತ್ತೆ ಅವನೇನು ಮಾಡ್ತಾನೆ, ಸೆಂಟ್ರಲ್ ಬ್ಯೂರೋ ಆಫ್ ಎಜುಕೇಷನ್ ಅಂತೇಳಿ ತೆಗಿತಾನೆ. ಅವನು ಒಂದು ಕಮಿಷನನ್ನು ಓಪನ್ ಮಾಡ್ತಾನೆ. ಕಮಿಷನ್ ಸೆಂಟ್ರಲ್ ಬ್ಯೂರೋ ಆಫ್ ಎಜುಕೇಷನಲ್ ಆ್ಯಂಡ್ ದ ವೊಕೇಶನಲ್ ಗೈಡೆನ್ಸ್ ಸೆಂಟ್ರಲ್ ಏಜೆನ್ಸಿ ವಾಸ್ ಸೆಟ್ ಅಪ್ ಇನ್ ದ 1954 under guidance of the Ministry of Education. Several such bureau at state level also. Establishment All India Educational and the Vocational Guidance Association in the year of 1956 was a result of this. This give improved process of the idea of providing guidance services in the country in an organized manner. 1952 ಅಲ್ಲಿ ಮುದ್ಲಿಯಾರ್, 1954 ಅಲ್ಲಿ ಏನಾಯಿತು ಅಪ್ಪ ಅಂದರೆ CBE-VG ಅಂತಕ್ಕಂಥ ಒಂದು ಆರ್ಗನೈಜೇಷನ್, ಅಂದರೆ ಕಮಿಷನ್ ಸೆಂಟ್ರಲ್ ಬ್ಯೂರೋ ಆಫ್ ಎಜುಕೇಷನಲ್ ಆ್ಯಂಡ್ ಗೈಡೆನ್ಸ್, CBE-VG ಅಂತಕ್ಕಂಥದ್ದು. ನಂತರ ಏನಾಯಿತು, ಸೆಂಟ್ರಲ್ ಏಜೆನ್ಸಿ ಎಸ್ಟಾಬ್ಲಿಷ್ ಆಯಿತು 1954 ಅಲ್ಲಿ. ಆಮೇಲೆ 1956 ಏನಾಯಿತು, ವೊಕೇಶನಲ್ ಗೈಡೆನ್ಸ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಪ್ರಾರಂಭವಾದ ನಂತರ ಏನಾಯಿತು ಅಂತಂದಾಗ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಈ ವೊಕೇಶ್ನಲ್ ಕೋರ್ಸಸನ್ನು ಏನಾಯಿತು ಅಂತಂದಾಗ ಒಂದು ಪ್ರಾಪರ್ ಮ್ಯಾನರಲ್ಲಿ, ಆರ್ಗನೈಸ್ಡ್ ಮ್ಯಾನರಲ್ಲಿ ಏನಾಯಿತು ಅಂತಂದಾಗ ಇಲ್ಲಿ ಎಸ್ಟಾಬ್ಲಿಷ್ ಆಗೋದನ್ನು ನಾವು ನೋಡ್ತೀವಿ. ದೆನ್ ಎಜುಕೇಷನ್ ಕಮಿಷನ್ ಇನ್ ದ ಇಯರ್ ಆಫ್ 1964 to 66 ಒಂದು ಎಸ್ಟಾಬ್ಲಿಷ್ ಆಯಿತು. ಇದರ ಒಂದು ಉದ್ದೇಶ ಏನಾಗಿತ್ತು ಅಂತಂದಾಗ ಬಹುಶಃ 54 ಏನು ಆ ಒಂದು ಕಮಿಷನ್ ಬ್ಯೂರೋ ಒಂದು ಎಸ್ಟಾಬ್ಲಿಷ್ ಆಗಿತ್ತು, ಅದರ ಮುಂದುವರೆದಂಥ ಭಾಗ 1964 ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಎಜುಕೇಷನ್ ಕಮಿಷನ್. ಎಕ್ಸ್ಪೆಂಡೆಡ್ ದ ಸ್ಕೋಪ್ ಆಫ್ ಗೈಡೆನ್ಸ್ ಸರ್ವಿಸಸ್ ಬಿಯಾಂಡ್ ಎಜುಕೇಷನಲ್ ಆ್ಯಂಡ್ ವೊಕೇಶನಲ್ ಗೈಡೆನ್ಸ್. ಗೈಡೆನ್ಸ್ ವಾಸ್ viewed as both adjunctive and the developmental. Therefore, it was regarded as an integral part of education and not a special psychological or the social services peripheral to the educational purpose. Guidance. Therefore, guidance was seen as a continuous process aimed at assisting the individual to make decisions and adjustment from time to time. ಇಲ್ಲಿ ಈ 1964 ಒಂದು ಕಮಿಷನನ್ನು ನಾವು ನೋಡಿದಾಗ ಇಲ್ಲಿ ಒಂದು ಭಾಳ ಮೇಜರ್ ಚೇಂಜಸನ್ನು ನಾವು ನೋಡ್ತೀವಿ. ನೋಡಿ, ಅವರು ಭಾಳ ಕ್ಲಿಯರಾಗಿ ಹೇಳ್ತಾರೆ. ಇದರ ಉದ್ದೇಶ ಏನು ಅಂತಂದಾಗ ದ ಸ್ಟೂಡೆಂಟ್ ಮಸ್ಟ್ ಬಿ ಲರ್ನ್ ದ ಸೋಷಲ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಆಲ್ಸೋ ದೇ ಅಡ್ಯಾಪ್ಟ್ ದ ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ಆಲ್ಸೋ ದೇ ಅಡ್ಯಾಪ್ಟ್ ದ ಲೈಫ್ ಸ್ಕಿಲ್ಸ್ ಇನ್ ದೇರ್ ಲೈಫ್ ಅಲ್ವಾ. ಯಾವಾಗ ಲೈಫ್ ಸ್ಕಿಲ್ಸ್ ಅಡ್ಯಾಪ್ಟ್ ಮಾಡ್ಕೊಳ್ತೀವಿ, ಯಾವಾಗ ಸೋಷಿಯಲ್ ಸ್ಕಿಲ್ಸ್ ಅಡ್ಯಾಪ್ಟ್ ಮಾಡ್ಕೊಳ್ತೀವಿ, ಆ ಸ್ಕಿಲ್ಸ್ಗಳನ್ನು ಅಡ್ಯಾಪ್ಟ್ ಮಾಡಿಕೊಂಡಾಗ 100% ವಿ ಅಡ್ಜಸ್ಟ್ ವಿತ್ ದಿ ಸೊಸೈಟಿ ಆ್ಯಂಡ್ ವಿ ಹ್ಯಾಪಿಲಿ ದ ಚಿಲ್ಡ್ರನ್, ದ ಸ್ಟೂಡೆಂಟ್ಸ್, ದೇ ಲೀಡ್ ದ ಲೈಫ್ ಇನ್ ಹ್ಯಾಪಿಲಿ ಆ್ಯಂಡ್ ಆಲ್ಸೋ ದೇ ಲರ್ನ್ ದ ಮೆನಿ ಮೋರ್ ಥಿಂಗ್ಸ್ ಇನ್ ದೇರ್ ಲೈಫ್. ವೈ? ಬಿಕಾಸ್ ದೇ ನೋ ದ ಹೌ ಟು ಅಡ್ಜಸ್ಟ್ ವಿತ್ ಸೊಸೈಟಿ ಆ್ಯಂಡ್ ಸೇಮ್ ಟೈಮ್ ದೇ ನೋ ದ ಹೌ ದೇ ಲೀಡ್ ದ ಹ್ಯಾಪಿಲಿ ಇನ್ ದ ಸೊಸೈಟಿ ಅಲ್ವಾ. ಇದು ಭಾಳ ಇಂಪಾರ್ಟೆಂಟ್. ಈ 1964 ಮೇಜರ್ ಒಂದು ಅಮೆಂಡ್ಮೆಂಟ್ ಏನು ಅಂತಂದಾಗ ಇದೇನು ಅಂತಂದಾಗ ಇಂಡಿವಿಜುವಲ್ ಯಾವ ರೀತಿ ತಾನು ಡಿಸಿಷನನ್ನು ತಗೊಳ್ಬೇಕು, ಆಮೇಲೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಟೈಮ್ ಟು ಟೈಮ್ ಅನ್ನೋದನ್ನು ಈ ಮಕ್ಕಳಿಗೆ ಕಲಿಸುವ ಪ್ರಯತ್ನವನ್ನು ಆಯಿತು.
ನಂತರ ಆಫ್ಟರ್ 1964 ಅನದರ್ ಮೇಜರ್ ಒನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ, ದಟ್ ಈಸ್ NPE ಅಂತ, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್. ಬಹುಶಃ ಇವತ್ತು ನಾವು ಈ ಪದವನ್ನು ಕೇಳ್ತಾ ಇದ್ದೀವಿ ಇನ್ ದ ಇಯರ್ ಆಫ್ 2021. ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಎಜುಕೇಷನ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇವತ್ತಿಂದು. ಬಟ್ ಹಾಗೆ NPE ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಅಂತಕ್ಕಂಥದ್ದು 1986 POA ಮುಖಾಂತರ 1992 ಅಲ್ಲಿ ಅದನ್ನೇನಾಯಿತು ಅಂತಂದಾಗ ಡೆವಲಪ್ ಆಯಿತು. ಲಿಂಕ್ಡ್ ಗೈಡೆನ್ಸ್ ಸರ್ವಿಸಸ್ ವಿತ್ ದಿ ವೊಕೇಶ್ನಲ್ ಆಫ್ ಎಜುಕೇಷನ್ ಆ್ಯಂಡ್ POA ಸ್ಟೇಟೆಡ್ ಎಂಪ್ಯಾಥಿಕಲಿ the need for the parallel infrastructure of guidance and counseling. The centrally sponsored scheme envisages that vocational guidance will be available in school for the providing necessary guidance to the students and parents and teachers regarding suitable educational and vocational choices. ನೋಡಿ, 64 ಆಗಿರ್ತಕ್ಕಂಥ ಎಜುಕೇಷನ್ ಕಮಿಷನ್ ಏನಿದೆಯಲ್ಲ, ಅಲ್ಲಿ ಲೈಫ್ ಸ್ಕಿಲ್ಸ್, ಸೋಷಲ್ ಸ್ಕಿಲ್ಸ್ ಕಲಿಯುತ್ತೆ, ಸೋಷಲ್ ಅಡ್ಜಸ್ಟ್ಮೆಂಟ್ ಕಲಿಸುತ್ತೆ. ಆಮೇಲೆ ಇಂಪಾರ್ಟೆಂಟಾಗಿ ಡಿಸಿಷನ್ ಮೇಕಿಂಗ್, ಅಂದರೆ ಟೈಮ್ ಟು ಟೈಮ್ ಯಾವ ರೀತಿ ಡಿಸಿಷನ್ ನಾವು ತೊಗೊಳ್ಬೇಕು ಅನ್ನೋದನ್ನು ತಿಳಿಸುತ್ತೆ. ಅದು ಆದ ನಂತರ ಈ NPE 1986 ಈ ಕಮಿಷನ್ ಏನು ಜಾರಿಯಲ್ಲಿ ಬಂತು, ಈ ಒಂದು ಆಯೋಗ ಏನು ಮಾಡ್ತು ಅಂತಂದಾಗ ಸೊಸೈಟಿಯಲ್ಲಿ ಒಂದು ಹೊಸ ಸಿಸ್ಟಮನ್ನು ತರುವ ಪ್ರಯತ್ನವನ್ನು ಮಾಡ್ತು. ಫಸ್ಟ್ ಟೈಮ್ ಸೋಷಿಯಲ್ ಸರ್ವಿಸ್ಗೆ ಅಥವಾ ಈ ಗೈಡೆನ್ಸ್ ಸರ್ವಿಸ್ಗೆ ಕೌನ್ಸ್ಲಿಂಗ್ ಅಂತಕ್ಕಂಥ ನ್ಯೂ ಕಾನ್ಸೆಪ್ಟ್ ಜೋಡಣೆ ಮಾಡ್ತಾ ಇದೆ. ಇಲ್ಲಿ ನ್ಯೂ ಕಾನ್ಸೆಪ್ಟ್ ಜೋಡಣೆ ಮಾಡ್ತಾ ಇದೆ. ದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಎನ್ವೇಜಸ್ ದಟ್ ದ ವೊಕೇಶ್ನಲ್ ಗೈಡೆನ್ಸ್ ವಿಲ್ ಬಿ ಅವೈಲೇಬಲ್ ಇನ್ ದ ಸ್ಕೂಲ್ ಫಾರ್ ಪ್ರೊವೈಡಿಂಗ್ ನೆಸೆಸರಿ ಗೈಡೆನ್ಸ್ ಟು ದ ಸ್ಟೂಡೆಂಟ್ಸ್. ಹೌದಾ? ನೆಕ್ಸ್ಟ್ ಪೇರೆಂಟ್ಸ್, ನೆಕ್ಸ್ಟ್ ಟೀಚರ್ಸ್. ಹೀಗೆ ಯಾವಾಗ ನಾವು ಪೇರೆಂಟ್ಸಿಗೆ ಕೊಡ್ತೀವಿ, ದಟ್ ಈಸ್ ನಾಟ್ ಎ ಗೈಡೆನ್ಸ್, ದಟ್ ಈಸ್ ಎ ಕೌನ್ಸ್ಲಿಂಗ್. ಹೀಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ನಾವು ಹೇಳುವುದರ ಜೊತೆಗೆ ಕೆಲವೊಂದು ತಪ್ಪುಗಳನ್ನು ತಿಳಿ ಹೇಳುವ ಪ್ರಯತ್ನ ಮಾಡ್ತೀವಿ. ಅವನು ಹೇಳ್ತಾನೆ, ಲಿಂಕ್ಡ್ ಗೈಡೆನ್ಸ್ ಸರ್ವಿಸ್ ವಿತ್ ದ ವೊಕೇಶ್ನಲೈಜೇಷನ್ ಆಫ್ ಎಜುಕೇಷನ್ ಆ್ಯಂಡ್ POA ಸ್ಟೇಟೆಡ್ ಎಂಪೆಥಿಕಲಿ ದ ನೀಡ್ ಫಾರ್ ಪ್ಯಾರಲಲ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗ್. ಅಂದರೆ 1986 ಈ ಕೌನ್ಸ್ಲಿಂಗ್ ಅಂತಕ್ಕಂಥ ಪದ ಇಂಡಿಯಾದಲ್ಲಿ ಬಂತು. ಇಟ್ಸ್ ಮೀನ್ಸ್ NAP ವಾಸ್ ಇಂಟ್ರಡ್ಯೂಸ್ಡ್ ದಿಸ್ ಕಾನ್ಸೆಪ್ಟ್. ಈ NP ಇದೆಯಲ್ಲ, NP ಇದನ್ನು ಇಂಟ್ರಡ್ಯೂಸ್ ಮಾಡ್ತು ಅಂತೇಳಿ ನಮಗೆ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ. ನಂತರ NCFC ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸ್ಕೂಲ್ ಎಜುಕೇಷನ್ನಲ್ಲಿ 2000 ಇದನ್ನು ಆಗಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಮೇನ್ಲಿ ಏನು ಮಾಡಬೇಕು, ಗೈಡೆನ್ಸ್ ಸರ್ವಿಸ್ ಏನು ಪ್ರೊವೈಡ್ ಮಾಡಬೇಕು ಅಂತಂದಾಗ ಅಸಿಸ್ಟ್ ಟು ಸ್ಟೂಡೆಂಟ್ಸ್ ಚಾಯ್ಸ್ ಆಫ್ ಕೋರ್ಸಸ್ ಆ್ಯಂಡ್ ಸೆಲೆಕ್ಷನ್ ಆಫ್ ಎ suitable career required to school living stage and not as an intervention to the facilitate holistic development throughout the school years. Accordingly, NCFC laid stress on provision of a guidance counselor for every higher secondary school and one visiting school counselor for a cluster of 3 to 4 secondary schools. ಇಲ್ಲಿ ಮಕ್ಕಳಿಗೆ ಫ್ರೀ ಚಾಯ್ಸನ್ನು ಕೊಡ್ತಾ ಇದ್ದಾರೆ. 2000 ಏನಾಯಿತು, NCFC SC ಅಂತಕ್ಕಂಥ ಒಂದು ಏನು ಇದೆಯೋ ಇದನ್ನು ಪಾಲಿಸಿ ಇದೆಯೋ ಆ ಪಾಲಿಸಿ ಭಾಳ ಕ್ಲಿಯರಾಗಿ ಏನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಫ್ರೀ ಆದಂಥ ಎಜುಕೇಷನ್ನು ಮತ್ತು ಇಲ್ಲಿ ಕೌನ್ಸ್ಲರಿಗೆ ಪ್ರೊವೈಡನ್ನು ಮಾಡುತ್ತೆ. ಆಮೇಲೆ NCF 2005 ಹೊಸ ಒಂದು ಪಾಲಿಸಿ ಇಂಟ್ರಡ್ಯೂಸ್ ಆಯಿತು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತೇಳಿ. ಇದೇನು ಮಾಡುತ್ತೆ ಅಂತಂದಾಗ ಮೇನ್ ಇದರ ಒಂದು ಉದ್ದೇಶ ಏನು ಅಂತಂದಾಗ ಅಲ್ಲಿ 3-4 ಒಂದು ಸ್ಕೂಲನ್ನು ಟೈ ಅಪ್ ಮಾಡಿಕೊಂಡು ಒಬ್ಬ ಕೌನ್ಸ್ಲರ್ಗೆ ಬಿಡ್ತಾಯಿದ್ರು. ಇಲ್ಲೇನಾಗ್ತಾಯಿದೆ ಅಂತಂದಾಗ ಈ ಎಲಿಮೆಂಟ್ರಿ ಥ್ರೂ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಟೇಜಸ್ಸಲ್ಲಿ ಏನು ಮಾಡಬೇಕು ಅಂತಂದಾಗ ಆ ಮಕ್ಕಳನ್ನು ಕಾಗ್ನಿಟಿವ್ ಒಂದು ಡೆವಲಪ್ಮೆಂಟನ್ನು ಎಫೆಕ್ಟಿವ್ ಆಗಿ ನಾವು ಡೆವಲಪ್ ಮಾಡಬೇಕು. ಏನು ಡೆವಲಪ್ ಮಾಡಬೇಕು ಅಂತಂದಾಗ ಅಕ್ರಾಸ್ ದ ಒಂದು ಸ್ಕೂಲ್ ಇಯರ್ಸಲ್ಲಿ ಏನು ಮಾಡಬೇಕು, ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗುವಂತೆ ಮಕ್ಕಳಿಗೆ ಭಾಳಷ್ಟು ಫ್ರೀ ಆದಂಥ ಒಂದು ಎಜುಕೇಷನನ್ನು ಕೊಡಬೇಕು. ಆ್ಯಂಡ್ ಏನಂತ ಹೇಳ್ತಾನೆ ಅವನು ಅಂತಂದಾಗ
The tremendous cognitive and the affective development, NCF advocate the teacher's guidance approach. Teachers with background in guidance and counseling can design and lead the activities to meet the development needs of children, thus laying that the foundation for necessary attitudes and the perceptions toward the self and word work. ಇಲ್ಲಿ ಒಬ್ಬ ಟೀಚರ್ ಆಲ್ರೌಂಡ್ರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು. ಅವನಿಗೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇದ್ದರೆ, ಕೌನ್ಸಿಲಿಂಗ್ ಬ್ಯಾಕ್ಗ್ರೌಂಡ್ ಇದ್ದರೆ, ಸೈಕಾಲಜಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು ಅಂತಂದಾಗ ಆ ಮಕ್ಕಳ ಓವರಾಲ್ ಡೆವಲಪ್ಮೆಂಟನ್ನು, ಕಾಗ್ನೇಟಿವ್ ಪ್ರೋಸೆಸ್ಸನ್ನು ಏನು ಮಾಡ್ಬೋದು ಅಂತಂದಾಗ ನಾವು ಡೆವಲಪ್ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಪಾಲಿಸಿಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂತಂದಾಗ ಹೈಯರ್ ಸೆಕೆಂಡ್ರಿ ಸ್ಟೇಜ್ NCF ಏನು ಹೇಳುತ್ತೆ ಅಂತಂದಾಗ ಡೆವಲಪ್ಮೆಂಟಲ್ ನೇಚರ್ ಆಫ್ ದಿ ಸ್ಟೇಜ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ by trained professionals must be made available to children. Intervention to enhance self-career awareness, career exploration and planning are also essential ಅಂತ ಹೇಳ್ತಾನೆ. ಇಲ್ಲಿ ನಾವೇನು ಮಾಡಬೇಕಾಗಿದೆ ಮಕ್ಕಳಿಗೆ ಅಂತಂದಾಗ ಕರಿಯರ್ ಅವೇರ್ನೆಸ್ ಜೊತೆಗೆ ಸೆಲ್ಫ್ ಎನ್ಹಾನ್ಸ್ ಮಾಡಬೇಕಾಗಿದೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಚಿಲ್ಡ್ರನ್. ವಿ ಮಸ್ಟ್ ಬಿ ಅಡ್ಯಾಪ್ಟ್ ದಿಸ್. ಯಾಕೆ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ಯಾವಾಗ ನಾನು ನನ್ನಲ್ಲಿ ಬದಲಾವಣೆಗಳನ್ನು ತರ್ತೀನೋ, ನಾನೇನಾದರೂ ಏನು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡ್ತೀನೋ, ಆ ಸಂದರ್ಭದಲ್ಲಿ ಮಾತ್ರ ಹೊಸದಾಗಿ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಯಾರೋ ಒಬ್ಬರು ಮಾಡಿದ್ದನ್ನು ಏನು ಮಾಡ್ತೀನಿ ಅಂತಂದಾಗ ನಾನು ಅದನ್ನು ಕಲ್ತ್ಕೊಂಡು ಅವರಂತೆ ಸ್ವಲ್ಪ ಮಾಡ್ಕೊಂಡು ಹೋಗಿ ಬಿಟ್ಬಿಡ್ತೀನಿ. ಇದು ಕೇವಲ ಗಿಳಿಪಾಠ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮನನ ಆಗಬೇಕು. ಜಸ್ಟ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಏನಾದರೂ ಏನೋ ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಗಳು ಅವರಲ್ಲೇ ಬದಲಾವಣೆ ಆಗಬೇಕು. ಅದಕ್ಕೆ ಈ ಒಂದು NCFನ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟರ್ಸ್ ನಾವಿಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಅಥವಾ ನಾವು ಪಾಯಿಂಟ್ ಮಾಡಬೇಕಾದಾಗ ದಟ್ ಈಸ್ ಏನು, ದ ಸೆಲ್ಫ್ ಎನ್ಹಾನ್ಸಿಂಗ್ ದ ಸ್ಟೂಡೆಂಟ್ಸ್. ಆ ಸ್ಟೂಡೆಂಟ್ಸಿನ ಒಂದು ಎನ್ಹಾನ್ಸ್ಮೆಂಟ್ ಇದೆಯಲ್ಲ, ಸೆಲ್ಫ್ ಎನ್ಹಾನ್ಸ್ಮೆಂಟ್, ದಟ್ ಇಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಆಮೇಲೆ ದ ಸೇಮ್ ಟೈಮ್ ದ ಮೇನ್ ಇಂಟೆನ್ಷನ್ ಆಫ್ NCF ಅದ್ರದ್ದು ಏನಾಗಿತ್ತು ಅಂತಂದಾಗ ಕರಿಯರ್ ಅವೇರ್ನೆಸ್ ಮತ್ತು ಕರಿಯರ್ ಎಕ್ಸ್ಪ್ಲೋರೇಷನನ್ನು ಮಾಡಬೇಕಾಗಿತ್ತು. ಅದು ತುಂಬ ಒಂದು ಮಹತ್ವವಾದಂಥ ಬದಲಾವಣೆ ಬಂತು ಅಂತ ನಾವು ಹೇಳ್ಬೋದು. ಅದಾದಮೇಲೆ 2012ರಲ್ಲಿ ಇನ್ ದ ಇಯರ್ ಆಫ್ 2012 ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟಿಂದ ಇದು ಇಂಟ್ರಡ್ಯೂಸ್ ಆಗಿರ್ತಕ್ಕಂಥ ಒಂದು ಪಾಲಿಸಿ. ಇದು ಭಾಳಷ್ಟು ರೀಸೆಂಟಾಗಿ ಆಗಿರ್ತಕ್ಕಂಥ 2012. ದಿಸ್ ಈಸ್ ದ 28 years ಬ್ಯಾಕ್ ದೇ ಆರ್ ಇಂಟ್ರಡ್ಯೂಸ್ಡ್ ದಿಸ್ ಪಾಲಿಸಿ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಮಿಟೆಡ್ ಟು universalize secondary education at the secondary and higher secondary stage, lays emphasis on guidance and the counseling as one of the important areas to achieve the goals of USC quality concerns and improvement in education secondary at the secondary stage. ನೋಡಿ, ನಾವು ಇವತ್ತು ಒಂದು ಯೋಚನೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ನೀವೇ ಮುಂದಿನ ಒಂದು ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥವ್ರು ನೀವು ಅಂದಾಗ ವಿದ್ಯಾರ್ಥಿಗಳಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಎಷ್ಟು ಹಿಂದುಳಿದಂಥ ವ್ಯಕ್ತಿಗಳು ಅಂತ ತೋರಿಸುತ್ತೆ ಅಂತಂದಾಗ ಇನ್ ಅಮೇರಿಕಾ ಇನ್ ದ ಇಯರ್ ಆಫ್ 1903 to 1913 ದ ಎಕ್ಸ್ಟ್ರೀಮ್ಲಿ ಚೇಂಜ್ಡ್ ದೇರ್ ಪಾಲಿಸೀಸ್ ಆ್ಯಂಡ್ ದೇ ಆರ್ ಅಡಾಪ್ಟೆಡ್ ದ ನ್ಯೂ ಕಾನ್ಸೆಪ್ಟ್ಸ್. ಆದರೆ ನಾವು 2012 ಏನು ಮಾಡ್ತಾ ಇದ್ದೀವಿ, ಬಹುಶಃ ನಿಮಗೆ K12 ಅಂತ ನಾನು ಪದವನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಫ್ರ್ಯಾಂಕ್ ಪ್ಯಾರಿಸನ್ ಅವರು ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಕಿಂಡರ್ ಗಾರ್ಡನಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟನ್ನು +2ಗೆ ಏನಾಗಬೇಕು ಅಂತಂದಾಗ ಆ +2ನೂ ಅಡ್ಯಾಪ್ಟ್ ಮಾಡ್ಕೊಳ್ಬೇಕು, +2ಗೆ ಲಿಂಕ್ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಅದು ದ್ಯಾಟ್ ಈಸ್ ಇನ್ ದ ಇಯರ್ ಆಫ್ 1913. ಬಟ್ 2012 ನಾವೇನು ಹೇಳ್ತಾ ಇದ್ದೀವಿ ಅಂತಂದಾಗ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನದ ಮುಖಾಂತರ ಈ ಪಾಲಿಸಿಯಲ್ಲಿ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಟೇಜ್ ಈ ಲೆವೆಲಲ್ಲಿ ನಾವೇನು ಮಾಡಬೇಕು ಅಂದರೆ ಲಿಂಕನ್ನು ಮಾಡಬೇಕು. +2ನೂ ಇದಕ್ಕೆ ತಂದು ನಾವೇನು ಮಾಡಬೇಕು, ಲಿಂಕ್ ಮಾಡಿಕೊಂಡು ಕೌನ್ಸ್ಲರ್ಸ್ಗೆ ಇಂಟ್ರಡ್ಯೂಸ್ ಮಾಡಬೇಕು. ಇಲ್ಲಿ ಮಕ್ಕಳಿಗೆ ನಾವು ಫ್ರೀಯಾಗಿ ಎಜುಕೇಷನನ್ನು ಕೊಡಬೇಕು, ಅವರಿಗೆ ಚಾಯ್ಸಸನ್ನು ಕೊಡಬೇಕು. 2012 ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಲ್ವ. ಇದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದು.
ಎಲ್ಲಿ 1913 ಎಲ್ಲಿ 2012 100 ಇಯರ್ಸ್ ನಾವು ಹಿಂದೆ ಉಳಿದಿರ್ತಕ್ಕಂಥವ್ರು. ನಾವು ಹಾಗೆ ಗುರುಕುಲ ಸಿಸ್ಟಮನ್ನೇ ನೋಡ್ಕೊತ ಹೋಗೋಣ. ತಂದೆ ಹಾಕಿದ ಆಲದ ಮರದನ್ನೇ ನಾವೂ ಫಾಲೋ ಮಾಡೋಣ ಅಂತಕ್ಕಂಥ ಭಾವನೆಯಲ್ಲಿ ಇದ್ದೀವಿ. ಹೀಗಾಗಿ ಈಗ ನಾವು ಮತ್ತು ನೀವುಗಳು ಹೊಸ ರೀತಿಯಾದಂಥ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಈ ಪಾಲಿಸಿಗಳು ಏನೇ ಹೇಳಿ, ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಇವತ್ತು ಏನಿದೆಯೋ ಇದನ್ನು ಸಮಾಜದ ಮೂಲೆ ಮೂಲೆಗೂ ತಲುಪುವಂತೆ ಆಗಬೇಕು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ತನ್ನ ತೊಂದರೆಯನ್ನು ಇದ್ದಾಗ ಸಹಜವಾಗಿ ವೈದ್ಯರ ಹತ್ರ ಹೋಗುವ ಹಾಗೆ ಕೌನ್ಸ್ಲರ್ ಹತ್ರನೂ ಹೋಗುವ ಒಂದು ಕೆಲಸ ಆಗಬೇಕು. ಅಂದಾಗ ಮಾತ್ರ ಇದೇನಾಗುತ್ತೆ, ಕೌನ್ಸ್ಲಿಂಗ್ ಸಕ್ಸಸ್ ಆಗಿ ಪ್ರತಿಯೊಂದು ಸಮುದಾಯದ ಮೂಲೆ ಮೂಲೆಗಳನ್ನು ತಲುಪುತ್ತೆ. ಹೀಗಾಗಿ ಆತ್ಮೀಯರೇ, ಇವತ್ತು ನಾವು ನೋಡಿರ್ತಕ್ಕಂಥ ಪಾಲಿಸೀಸ್ಗಳು ಸ್ವಲ್ಪ ತಡವಾಗಿ ನಮ್ಮ ಭಾರತದಲ್ಲಿ ಅಡ್ಯಾಪ್ಟ್ ಮಾಡಿಕೊಂಡ್ರೂ ಸಹ ಭಾಳಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾಯಿದೆ. ಇನ್ನೂ ಎಫೆಕ್ಟಿವ್ ಆಗಿ ಆಗಲಿ ಅನ್ನುವ ಒಂದು ಭಾವನೆಯೊಂದಿಗೆ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.